ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವಾಗ ಏನಪ್ಪ ಇದು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಅತ್ತೆಗೆ ಬ್ಲೌಸ್ ಹೊಲಿತಾ ಇದ್ದೀನಿ. ನಾನು ಯಾಕಂದರೆ ನಾನು ಟೈಲರಿಂಗ್ ಕ್ಲಾಸ್ಗೆ ಹೋಗಿದ್ದೆ, ಬಟ್ ಅಲ್ಲಿ ನನಗೆ ಮನೆಯಲ್ಲೇ ಕೂತು ಬೇಜಾರಾಗ್ತಾ ಇತ್ತು. ಮನೇಲಿ ಕೂತ್ಕೊಂಡು ಹಿಂಗೆ ಯಾರೋ ಒಬ್ಬರು ರೆಫರ್ ಮಾಡಿದ್ರು, ಫ್ರೆಂಡು ಫ್ರೀಯಾಗಿ ಕ್ಲಾಸ್ ಹೇಳ್ಕೊಡ್ತಾರೆ ಅಂತ. ನಾನು ಹೋಗಿದ್ದೆ ನಮ್ಮ ಆನೇಕಲ್ಲಲ್ಲಿ ಕೌಸಲ್ಯ ಟ್ರೈನಿಂಗ್ ಸೆಂಟರ್ಗೆ. ಅಲ್ಲಿ ಫ್ರೀಯಾಗಿ ಕಂಪ್ಯೂಟರ್ ಕ್ಲಾಸು ಮತ್ತು ಟೈಲರಿಂಗ್ ಕ್ಲಾಸು ಎರಡು ಫ್ರೀಯಾಗಿ ಹೇಳ್ಕೊಡ್ತಾರೆ. ಇವರು ರೆಡ್ ಕಲರ್ ಡ್ರೆಸ್ ಹಾಕ್ಕೊಂಡಿರೋರು ಸೌಮ್ಯ ಮೇಡಮ್ ಅಂತ, ರೆಡ್ ಶರ್ಟ್ ಹಾಕ್ಕೊಂಡಿರೋದು ರಾಜು ಸರ್ ಅಂದ್ಬಿಟ್ಟು. ಇದು ನಾವು ಲಾಸ್ಟ್ ದಿನ ಸೆಲೆಬ್ರೇಟ್ ಮಾಡಿತ್ತು. ನಮ್ಗೆ 2 ತಿಂಗಳು ಕ್ಲಾಸು ಫ್ರೀಯಾಗಿ ₹1 ತೊಗೊಂಡಿರ ಕ್ಲಾಸ್ ಮಾಡಿದರು. ಒಂದೇ ಒಂದು ಸಿಂಗಲ್ ರುಪೀಸ್ ಮಾತ್ರ ತಗೊಂಡಿಲ್ಲ. ನಾವು ಲಾಸ್ಟಲ್ಲಿ ಏನಾದರೂ ಮಾಡಬೇಕು ಅನ್ನೋ ಖುಷಿಗೆ ಫ್ರೀಯಾಗಿ ಹೇಳ್ಕೊಟ್ಟವರಲ್ಲ ನಮಗೆ ಅನ್ನೋ ಒಂದು ಖುಷಿಗೆ ನಾವು ನಮ್ಮ ಕೈಯಲ್ಲಿ ಆಗಿದ್ದು ಗಿಫ್ಟ್ ಕೊಡಿಸಿ ಕೇಕ್ಗೆಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ರಿ. ಬಟ್ ಅವರು ಒಂದೊಂದೂ ಪ್ರತಿಯೊಂದು ಸರ್ ಹೇಳ್ಕೊಡ್ತಾರೆ. ಬ್ಲೌಸ್ ಕಟ್ಟಿಂಗ್ ಆಗಲಿ, ಸ್ಕರ್ಟ್ ಆಗಲಿ, ಡ್ರೆಸ್ ಆಗಲಿ ಮತ್ತು ಬ್ಲೌಸ್ ಆಗಲಿ, ಕಟ್ಟಿಂಗು, ಸ್ಟಿಚ್ಚಿಂಗು ಯಾವ ಥರ ಎಮ್ಮಿಂಗಿಂದ ಹೇಳ್ಕೊಡ್ತಾರೆ. ಎಮ್ಮಿಂಗು ಮತ್ತು ಕಾಜಾ, ಉಕ್ಕು, ಬಟನ್ನು ಎಲ್ಲನೂ ಪ್ರತಿಯೊಂದು ಹೇಳ್ಕೊಡ್ತಾರೆ. ಸೌಮ್ಯ ಮೇಡಮ್ ಅಷ್ಟೇ. ಒಂದು ದಿವಸ ನಾವೇನಾದರೂ ಲೀವ್ ಹಾಕಿದ್ರೆ ಹಾಗೆ ಫೋನ್ ಮಾಡಿ ಕೇಳ್ತಾರೆ, ಯಾಕೆ ಇವತ್ತು ಕ್ಲಾಸಿಗೆ ಬಂದಿಲ್ಲ ಅಂದ್ಬಿಟ್ಟು. ಇದು ಫ್ರೀಯಾಗಿ ಹೇಳ್ಕೊಡ್ತಾರೆ ಅಂತ ಅವರು ನಮಗೆ ಇದು ಮಾಡಿಲ್ಲ, ಕೇರ್ಲೆಸ್ ಮಾಡಿಲ್ಲ. ನಮಗೆ ತುಂಬ ಸಪೋರ್ಟಿವ್ ಆಗಿದ್ದರು. ರಾಜು ಸರ್ ಆಗಲಿ ಮತ್ತು ಸೌಮ್ಯ ಮೇಡಮ್ ಆಗಲಿ, ಲೇಬರ್ ನೆಟ್ ಕಡೆಯಿಂದ ಮತ್ತು ಆದಿತ್ಯ ಬಿರ್ಲಾ ಗ್ರೂಪ್ ಕಡೆಯಿಂದ ತುಂಬಾ ಈ ಥರ ಹೌಸ್ ವೈಫ್ ಅಂತಲೇ ಮನೆಯಲ್ಲೇ ಕೂತು ಕೆಲಸ ಮಾಡ್ಬೋದು, ನಾವೇ ಮಾಡ್ಕೋಬೋದು, ಇಲ್ಲ ಕೆಲಸನೂ ಅವರೇ ಹುಡುಕೊಡ್ತಾರೆ. ಆ ಥರ ಅವರು ಹೇಳ್ಕೊಟ್ಟಿದ್ದಾರೆ ನಮಗೆ. ಯಾಕಂದರೆ ನನಗಾಗಿರೋ ಅನುಭವ ತುಂಬ ಜನಕ್ಕೂ ಹೌಸ್ ವೈಫ್ಗೆ ಈ ಥರ ಆಗಿರ್ತೈತೆ. ಏನಾದರೂ ಕಲಿಬೇಕು ಅಂತ ಆಸೆ ಇದ್ದವಾಗ ಮಕ್ಕಳಿರ್ತಾರೆ, ಬಟ್ ಮಕ್ಕಳು ನೋಡ್ಕೊಳೋರು ಯಾರು ಇಲ್ಲ ಅನ್ನೋ ಸಮಯದಲ್ಲಿ ನನಗೆ ಈ ಥರ ಒಬ್ಬರು ರೆಫರ್ ಮಾಡಿದ್ರು. ನನ್ನ ಮಗನೂ ಕರ್ಕೊಂಡೋಗಿ ಕೆಲವು ದಿವಸ ಅಲ್ಲೇ ಕುಳಿಸ್ಕೊಂಡು ನಾನು ಟ್ರೈನಿಂಗ್ ತಗೊಂಡು ಇವಾಗ ನನ್ನ ಬ್ಲೌಸು, ನನ್ನ ಡ್ರೆಸ್ಸು, ನನ್ನ ಸ್ಕರ್ಟು ಏನು ಬೇಕು ನನ್ನ ಬಟ್ಟೆ ನಾನು ಹೊಲ್ಕೊತಾ ಇದ್ದೀನಿ. ಅಕ್ಕಪಕ್ಕದ ಮನೆಯವರು ಕೇಳಿದ್ರು ಹೊಲ್ಕೊಡ್ತೀನಿ, ಕೇಳ್ತಾರೆ, ಹೊಲ್ಕೊಟ್ಟಿದ್ದೀನಿ ಕೂಡ. ಯಾಕಂದರೆ ಇವಾಗ ನಮ್ಮ ಖರ್ಚಿಗೆ ನಾವು ಮಾಡ್ಕೊಬೋದಲ್ಲ, ನಮ್ಮ ಕೈಯಾಗ ಅಲ್ಪ ಸ್ವಲ್ಪ ಆದರೂ ಮಾಡ್ಕೊಬೋದು. ನಮ್ಮ ಬ್ಲೌಸ್ ನಾವೇ ಸ್ಟಿಚ್ ಮಾಡ್ಕೊಬೋದು. ಒಂದು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ₹450, ಅದನ್ನಾದರೂ ಉಳಿಸ್ಕೊಬೋದಲ್ಲ. ಆದ ಕಾರಣಕ್ಕಾಗಿ ನಾನು ಇವಾಗ ಚೆನ್ನಾಗಿ ಕಲ್ತಿದ್ದೀನಿ. ನೋಡಿ, ನನ್ನ ಸ್ಟಿಚ್ ಮಾಡಿರುವಂಥ ಡ್ರೆಸ್ಸು ಇದು ಹೇಗೈತೆ ಅಂತ ನೋಡಿಬಿಟ್ಟು ಹೇಳಿ. ಇದು ನನಗೆ ತುಂಬಾ ಇಷ್ಟ ಆಯಿತು ಡ್ರೆಸ್ಸು. ನನ್ನ ಸೆಕೆಂಡ್ ಡ್ರೆಸ್ಸು ಸ್ಟಿಚ್ ಮಾಡಿರೋದು ನಾನೇ, ಕಟ್ಟಿಂಗ್ ಸ್ಟಿಚಿಂಗ್ ಮಾಡಿರೋದು. ಬಟ್ ಇದೆಲ್ಲ ನಾನು ಹೊಲಿಯೋದು ಕಲಿಬೇಕು ಅಂತ ಇದ್ದಿದ್ರೆ ನನಗೆ ಹೇಳ್ಕೊಟ್ಟಿದ್ದು ರಾಜು ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವೆಲ್ಲ ನಾನು ಹಾಕಿರೋ ವೀಡಿಯೋಸ್ಗೆ ಇದು. ಯಾಕಂದರೆ ನಾನು ಇನ್ಸ್ಟಾಗ್ರಾಮಾಗಿ ರೀಲ್ಸ್ ಮಾಡಿದ್ದೀನಿ. ನಾನು ಹೊಲ್ದಿರೋ ಅಂಥ ಬಟ್ಟೆ ಹಾಕ್ಕೊಂಡು ವಿಡಿಯೋ ಮಾಡೋಕ್ಕೆ ನನಗೆ ತುಂಬ ಖುಷಿ ಅನ್ನಿಸ್ತು. ಹಾಗಾಗಿ ನಾನು ನಿಮಗೂ ತಿಳಿಸ್ಕೊಡೋಣ ಅಂತ ಹೇಳ್ತಾ ಇದ್ದೀನಿ. ಇದು ಮೊದಲನೇ ಬ್ಲೌಸು, ಸ್ಯಾರಿ ಬ್ಲೌಸ್ ನಾನು ಹೊಲ್ಕೊಂಡಿರುವಂಥದ್ದು. ಹೇಗೈತೆ ಅಂತ ನೋಡಿ. ಯಾಕಂದರೆ ಮನೇಲಿ ಟೈಮ್ ವೇಸ್ಟ್ ಮಾಡೋದ್ಕಿಂತ ಏನೋ ಒಂದು ಮಾಡೋಣ ಅನ್ನೋ ಒಂದು ನಮ್ಮ ಮನಸ್ಸಲ್ಲಿ ಬರಬೇಕು, ಬೇರೆ ಹೇಳಿ ಬರೋದಲ್ಲ. ಅಂಬ್ರೆಲಾ ಡ್ರೆಸ್ ಕಟ್ಟಿಂಗ್ ಸ್ಟಿಚಿಂಗ್ ನಾನೇ ಮಾಡಿರೋದು. ಇದು ಸ್ಯಾರಿಯಲ್ಲಿ ಹೊಲ್ದಿರೋಂಥ ಗ್ರೀನ್ ಕಲರ್, ಅದು ಚೆನ್ನಾಗಿ ಬಂದಿತ್ತು. ತುಂಬಾ ಇಷ್ಟ ಆಯಿತು. ನಾನು ಇಷ್ಟು ಚೆನ್ನಾಗಿ ಹೊಲಿತೀನಿ ಅಂತ ಅನ್ಕೊಂಡಿಲ್ಲ. ಬಟ್ ನಮ್ಮ ಇಂಟ್ರೆಸ್ಟ್ ಮೇಲೆ ಹಾಗಾಗಿ ನನಗೆ ಇನ್ಸ್ಪಿರೇಷನ್ ಕೊಟ್ಟಿದ್ದೀನಿ. ನಾನು ಈ ಥರ ಹೊಲ್ದಿ ಕಟ್ಟಿಂಗ್ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ. ಯಾಕಂದರೆ ನಾನು ಫ್ರೀಯಾಗಿ ಹೇಳ್ಕೊಡೋದ್ರಿಂದ ನೋಡಿ ಅವರೇ ಕಂಪ್ನಿಗೆ ಕರ್ಕೊಂಡು ಹೋಗಿರ್ತಾರೆ. ಇದು ನಮ್ಮ ಆನೇಕಲ್ ತಾಲೂಕಲ್ಲಿ ಮರ್ಸೂರು ಗೇಟ್ ಅನ್ನೋ ಒಂದು ಊರಲ್ಲಿ ಕಂಪ್ನಿ ಇರೋದಿದು. ಈ ಮಧುರಾ ಕ್ಲಾತಿಂಗಲ್ಲಿ ಇದು CCL ಕಂಪ್ನಿಯಲ್ಲಿ ಮಾಡಿರೋಂಥ ವಿಡಿಯೋ. ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ನಾವು ಕೆಲ್ಸಕ್ಕೆ ಬೇಕಾದರೂ ಜಾಯಿನ್ ಆಗ್ಬೋದು, ಇಲ್ಲ ಮನೆಯಲ್ಲೇ ನಾವು ಸ್ಟಿಚ್ ಮಾಡ್ಕೊತೀರಿ, ನಾವೇ ಅರ್ನ್ ಮಾಡ್ತೀರಿ ಅನ್ನಂಗಿದ್ರೂ ಮಾಡ್ಕೋಬೋದು. ಅದು ನಮ್ಮ ಇಷ್ಟ. ಬಟ್ ಇದು ಮಧುರಾ ಗಾರ್ಮೆಂಟ್ಸರು ನಮ್ಮಂಥ ಹೆಣ್ಮಕ್ಳಿಗೆ ಸಪೋರ್ಟ್ ಆಗಿರುವಂಥ ಈ ವಿಡಿಯೋ. ನಮ್ಮನ್ನು ಅಲ್ಲಿ ಕರ್ಕೊಂಡೋಗಿರುವ ಸಮಯದಲ್ಲಿ ನಾನು ತೆಗೆದಿರುವಂಥ ಕ್ಲಿಪ್ಸ್ ಇದು. ಅಲ್ಲಿ ಆ ಕಂಪ್ನಿಯಲ್ಲಿ ಬಂದು ಕೆಲಸ ಮಾಡಿ ತುಂಬ ಟಯರ್ಡ್ ಆಗಿರುತ್ತೆ, ಈ ಕಾಲೆಲ್ಲ ಸ್ವಲ್ಪ ಪೇಯ್ನ್ ಆಗ್ತೈತೆ ಅನ್ನೋ ಕಾರಣಕ್ಕೆ ಬೇರೆ ಎಲ್ಲೂ ಈ ಥರ ಸಿಗಲ್ಲ. ಬಟ್ ನೋಡಿ, ಈ ಥರ ಅಲ್ಲಿ ವ್ಯಾಯಾಮ ಮಾಡಿಸ್ತಾರೆ. 10:30-11 ಗಂಟೆ ಟೈಮ್ದಲ್ಲಿ ಈ ಥರ ಅವ್ರಿಗೂ ವ್ಯಾಯಾಮಗಳು ಮಾಡಿಸ್ತಾರೆ. ಏನಕ್ಕಂದರೆ ಕೆಲಸ ಮಾಡಿ ಸಾಕಾಗಿರ್ತೈತೆ, ಬಟ್ ನಮ್ಮ ಮನೇಲಿ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ. ಹಾಗೆ ಇದು ನಾನು ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ಲೇಬರ್ ನೆಟ್ ಆದಿತ್ಯ ಬಿರ್ಲಾ ಗ್ರೂಪ್ ಕಡೆಯಿಂದ ಈ ಥರ ನನಗೆ ಸಿಕ್ಕಿದೆ ಸರ್ಟಿಫಿಕೇಟ್ 100